ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನ್ನು ನಿಲ್ಲಿಸುವ ಕರ್ತನೇ, ವಾಕ್ಯದೊಂದಿಗೆ ನೀವು ಮಾತನಾಡಿ, ಪವಿತ್ರಾತ್ಮರೇ ನೀವು ಮಾತನಾಡಿ, ನಾವೆಲ್ಲ ಕೇಳುತ್ತೇವಪ್ಪ. ಪ್ರತಿ ದಿವಸ ಕೇಳಿದ ಮಾತ್ರವಲ್ಲದೆ ಅದು ಪ್ರಕಾರನೇ ಜೀವಿಸಲಿಕ್ಕೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ನಮ್ಮ ಮೇಲೆ ಇರುಳಿ ಪ್ರಾರ್ಥನೆ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯ ಹೋಗೋಣ. ಆಮೋಸ ಬರೆದ ಪತ್ರಿಕೆಯಲ್ಲಿ, ಆಮೋಸನ್ನು ಬರೆದ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯ 4ನೇ ವಚನವನ್ನು ಧ್ಯಾನ ಮಾಡೋಣ. ಯೆಹೋವನು ಇಸ್ರಾಯೇಲ್ ವಂಶಕ್ಕೆ ಹೀಗೆ ನುಡಿಯುತ್ತಾನೆ, ನನ್ನನ್ನು ಆಶ್ರಯಿಸಿ ಬದುಕಿಕೊಳ್ಳಿರಿ. ದೇವರು ಪ್ರತಿಯೊಬ್ಬ ಮಾನವನಿಗೂ ಹೇಳುವಂತ ಮಾತಾಗಿದೆ. ಇಸ್ರಾಯೇಲರ ವಂಶದವರೇ, ನನ್ನನ್ನು ಆಶ್ರಯ ಮಾಡಿಕೊಳ್ಳಿ, ನನ್ನ ಒಳಗೆ ನೀವು ಬನ್ನಿರಿ, ನೀವು ಕ್ಷೇಮವಾಗಿ ಬದುಕುವಿರಿ. ಇಂಥ ದೇವರು ನಮಗೆಲ್ಲಿ ಹುಡುಕಿದ್ರೆ ಸಿಕ್ಕುತ್ತಾರೆ ಪ್ರಿಯರೇ. ನಾವು ಹೆಚ್ಚಾಗಿ ದೇವರಲ್ಲಿ, ದೇವರ ಭಯ ಭಕ್ತಿಯಲ್ಲಿ, ಆತನ ಮಾರ್ಗದಲ್ಲಿ ನಡೆಯುವಂಥವ್ರು ಮಾತ್ರವೇ ಧನ್ಯರು. ಬರೀ ಬಾಯಿ ಮಾತಿನಿಂದ ನಡೆಯುವಂಥವ್ರಿಗೆ ಇದು ಅನ್ವಯ ಆಗುವುದಿಲ್ಲ. ಹಾಲೆಲೂಯ. ಯಾಕೆಂತಂದ್ರೆ ದೇವರು ಈ ನಾಶನ ಅಂಚಿನಲ್ಲಿ ಇರುವಂಥವರಿಗೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರವೇ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿಕೊಂಡು ಈ ಲೋಕಕ್ಕೆ ಬಂದರು. ಅವರೇ ಯೇಸು ಸ್ವಾಮಿ. ಹಾಲೆಲೂಯ. ಇಲ್ಲಿ ವಾಕ್ಯದ ಮುಖಾಂತರ ಹೇಳಿದ್ದಾರೆ. ಈ ವಾಕ್ಯದ ಮುಖಾಂತರ 7 ಸತ ಇವರು ಮನ ತಿರುಗಲಿಲ್ಲಲ್ಲ. ಹಾಗಾಗಿ ದೇವರೇ ಈ ಲೋಕಕ್ಕೆ ಇಳಿದು ಬಂದರು. ಆತನ ನಂಬುವನು ಎಂದಿಗೂ ಸಾಯುವುದಿಲ್ಲ. ಹಾಲೆಲೂಯ. ಹಾಗಾಗಿ ಇಲ್ಲಿ ಅದನ್ನೇ ದೇವರು ಮತ್ತೆ ಒಂದ್ಸಲ ನಾವು ಧ್ಯಾನ ಮಾಡೋಣ ನೋಡಿ. ಯೆಹೋವನು ಇಸ್ರಾಯೇಲ್ ವಂಶಕ್ಕೆ ಹೀಗೆ ನುಡಿಯುತ್ತಾನೆ. ಹಾಲೆಲೂಯ. ಹೇಗೆ ನುಡಿಯುತ್ತಾನೆ? ಹೀಗೆ ನುಡಿಯುತ್ತಾನೆ, ನನ್ನನ್ನು ಆಶ್ರಯಿಸಿ ಬದುಕಿಕೊಳ್ಳಿ. ಯಾಕಂದ್ರೆ ಆತನೇ ಮಾರ್ಗವಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ, ಆತನೇ ಜೀವ ಕೊಡುವಂತ ರೊಟ್ಟಿ ಅಂತ ದೇವರು ತಾನೆ. ನಾನೇ ಜೀವ ಕೊಡುವ ರೊಟ್ಟಿ. ನನ್ನಲ್ಲಿ ಫಲ ಕೊಡುವಂತ ಪ್ರತಿ ಒಂದು ಕೊಂಬೆಯನ್ನು ನಾನು ಅದಕ್ಕೆ ನೀರಾಕಿ ಗೊಬ್ಬರಗಳನ್ನು ಹಾಕಿ ಬೆಳೆಸುತ್ತೇನೆ. ಯಾಕೆ? ತಕ್ಕ ಕಾಲಕ್ಕೆ ಫಲ ಕೊಡುತ್ತದೆ. ಆದರೆ ಈ ಮರವನ್ನು ಹಾಕಿ, ಗಿಡವನ್ನು ಹಾಕಿ ಬೆಳೆದು ನೀರು ಕೊಟ್ಟು ಗೊಬ್ಬರ ಕೊಟ್ಟು ಏನೂ ಬೆಳೆದಿಲ್ಲ ಅಂದರೆ, ಈ ನಾವು ಮನೆಯಲ್ಲೇ ಒಂದು ಗಿಡಗಳನ್ನ ಹಾಕಿರ್ತೇವೆ, ಹಾಲೆಲೂಯ, ಅದು ತಕ್ಕ ಸಮಯಕ್ಕೆ ಪ್ರತಿಫಲ ಕೊಡಲಿಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ? ಕಟ್ ಮಾಡ್ತೇವೆ, ಕಟ್ ಮಾಡಿ ತೆಗೆದು ಬಿಸಾಡ್ತೇವೆ. ಮನುಷ್ಯನಾದವನು ಒಂದು ಫಲ ಕೊಡ್ಲಿಲ್ಲ ಅಂತಂದ್ರೆ ನಾವೇ ತೆಗೆದು ಹಾಕ್ತೀವಿ ಅಂದ್ರೆ ಜೀವ ಸ್ವರೂಪನಾದ ದೇವರು ಬಿಡ್ತಾರ? ಎಂದಿಗೂ ಬಿಡುವುದಿಲ್ಲ. ಅವರ ಮೇಲೆ ತಪ್ಪು ಹೊರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಈ ವಾಕ್ಯದಲ್ಲಿ ಬರೆದು ಬಿಟ್ಟಿದ್ದಾರೆ. ಇದ್ರ ಪ್ರಕಾರನೇ ಧ್ಯಾನ ಮಾಡ್ರಿ, ನಡೀರಿ, ನನ್ನ ಬಳಿಗೆ ಬನ್ನಿ. ಹಾಲೆಲೂಯ. ಹಾಗಾಗಿ ನಿಜವಾಗ್ಲೂ ನಾವು ದೇವರನ್ನ ನಂಬೋದಾದ್ರೆ ಖಂಡಿತ ದೇವರು ಒಂದು ಉತ್ತಮವಾದ ರೀತಿ ನಮ್ಮನ್ನ, ನಮ್ಮ ಕುಟುಂಬಗಳನ್ನ ನಡೆಸುವಂತ ದೇವರಾಗಿದ್ದಾರೆ. ಹಾಲೆಲೂಯ. ಹಾಗೆ ಮತ್ತೆ 6ನೇ ವಚನ ತೆಗೆದುಕೊಳ್ಳೋಣ. ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಬದುಕುವಿರಿ. ಮತ್ತೆ ಹೇಳ್ತಾರೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಬದುಕುವಿರಿ. ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಬದುಕ್ತೇವೆ. ಎಷ್ಟು ವರ್ಷ ಬದುಕಬಹುದು? ದೇವರ ವಾಕ್ಯ ಹೇಗೆ ಹೇಳಲ್ಪಟ್ಟಿದೆ? ಬಲ ಹೆಚ್ಚಿದ್ರೆ 70, ಇಲ್ಲ ಅಂದ್ರೆ 80 ವರ್ಷ. ಆಮೇಲೆ ನಮ್ಮ ಆಯುಷ್ಕಾಲ ಗತಿಸಿ ಹೋಗಿದ ಮೇಲೆ ಎಲ್ಲಿ ಹೋಗೋದು? ಎಷ್ಟೋ ಜನ ಹೇಳ್ತಾರೆ, ಸತ್ತ ಮೇಲೆ ಅಲ್ವಾ, ಸತ್ತ ಮೇಲೆ ನೋಡೋಣ ಅಂತ. ಇಲ್ಲ, ಇದು ನೀವು ಮೋಸ ಹೋಗ್ತಾ ಇದ್ದೀರಿ ಅಂತ ಅರ್ಥ. ಅದಕ್ಕೆ
ಶರೀರ ದಾರಿ ಆಗಿರಬೇಕಾದ್ರೆ ದೇವರು ಕ್ಷಮೆ ದಮೆ, ಕ್ಷಮಿಸುವಂತ ದೇವರಾಗಿರ್ತಾರೆ. ಇವತ್ತು ನಾವು ಇದು ತಿಳಿದುಕೊಂಡ್ವಾ, ವಾಕ್ಯವನ್ನು ತಿಳಿದುಕೊಂಡ್ವಾ, ಯೇಸು ಸ್ವಾಮಿನ ಅರ್ಥ ಮಾಡಿಕೊಂಡ್ವಾ, ಈ ಲೋಕಕ್ಕೆ ನಾವು ಬೆನ್ನ ಹಾಕಬೇಕು, ವಾಕ್ಯದ ಕಡೆ ಮುಖ ಮಾಡಬೇಕು, ದೇವರ ಧ್ಯಾನವನ್ನ ಮಾಡಬೇಕು. ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದಿರೋದು ಪ್ರಿಯನಾದ ಸಹೋದರ ಸಹೋದರರೇ. ಹಾಗೆ 12ನೇ ವಚನವನ್ನು ತೆಗೆದುಕೊಳ್ಳೋಣ. ಅದೇ ಆಮೋಸನ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನ ಧ್ಯಾನ ಮಾಡೋಣ. ಲಂಚಕೋರರೇ, ಚಾವಡಿಯಲ್ಲಿ ದರಿದ್ರರ ನ್ಯಾಯವನ್ನು ತಪ್ಪಿಸುವವರೇ. ಲಂಚಕೋರರು ಯಾರಿಗೆ ಹೇಳ್ತಾ ಇರೋದು? ನಮ್ಮ ಮೇಲೆ ಇರುವಂತ ಅಧಿಕಾರಿಗಳಿಗೆ ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಲಂಚವನ್ನು ತೆಗೆದುಕೊಳ್ತಾರೆ. ಸರ್ಕಾರ ಒಂದು ಸಂಬಳ ಕೊಡ್ತದೆ, ಅವರಿಗೆ ಸಾಕಾಗಲ್ಲ, ಅವ್ರಿಗೆ ಸೈಡಿಂದ ಹಣ ಬೇಕು. ದರಿದ್ರರಿಗೆ, ದಿಕ್ಕಿಲ್ಲದಂಥವರಿಗೆ, ಅವ್ರಿಗೆ ಗತಿಯೇ ಇಲ್ಲದಂಥವರು, ಅವರು ಹೋದ್ರೆ ಅವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು? ದುಡ್ಡು ತೆಗೆದುಕೊಂಡು ಬಾ, ದುಡ್ಡು, ಹಣ. ಪ್ರಿಯನಾದ ಸಹೋದರ ಸಹೋದರಿಯರೇ, ಅಂಥವ್ರು ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಇದ್ದಾರಾ? ದಯಮಾಡಿ ಅಲ್ಲಿಂದ ಹೊರಗೆ ಬಂದ್ಬಿಡಿ. ಇವತ್ತು ನಿಮ್ಗೆ ಕೇಳಿದಷ್ಟು ಈ ಭೂಮಿ ಮೇಲೆ ಹಣ ಸಿಗ್ತದೆ. ಆ ಹಣ ಎಲ್ಲಿಂದ ಬರ್ತದೆ ನೀವು ಯೋಚನೆ ಮಾಡ್ರಿ. ಯೇಸು ಸ್ವಾಮಿಗೆ ಪರೀಕ್ಷೆ ಮಾಡಿದಂತ ದುರಾತ್ಮನು, ಸೈತಾನನು ನಮ್ಮನ್ನ ಬಿಟ್ಟಾನ. ನಿಮ್ಮ ವೀಕ್ನೆಸ್ ಯಾವುದಿದೆ ಅದ್ರ ಮೇಲೆ ಅವನು ಟಾರ್ಗೆಟ್ ಮಾಡ್ತಾನೆ. ಹಾಲೆಲೂಯ. ನಿಮ್ಗೆ ಹಣ ಬೇಕಾ? ಹಣದ ಹೊಳೆನೇ ಹರಿಸುತ್ತಾನೆ. ನಿಮಗೆ ಬಂಗಲೆ ಬೇಕಾ? ಬಂಗಲೆಗಳು ಕಟ್ಟಲಿಕ್ಕೆ ಬೇಕಾದಷ್ಟು ನಿಮಗೆ ಸಹಾಯಗಳನ್ನು ಮಾಡಿ. ಆದರೆ ಒಂದು ದಿವಸ ಇವೆಲ್ಲ ನಾನು ನಿನಗೆ ಕೊಟ್ಟಿದ್ದೀನಲ್ಲ, ನೀನ್ ನನ್ನ ಕಡೆಗೆ ಬಾ. ನೀ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅಲ್ಲಿ ನಿಮ್ಮನ್ನ ಎತ್ಕೊಂಡು ಹೋಗ್ತಾನೆ, ಎಳ್ಕೊಂಡು ಹೋಗ್ತಾನೆ. ಹಾಲೆಲೂಯ. ಯಾಕಂದ್ರೆ ದೇವರಿಂದ ನೀವು ಈ ಆಶೀರ್ವಾದಗಳು ಸಿಕ್ಕುವುದಿಲ್ಲ. ಈ ಲಂಚಕೋರರು, ಈ ಕೆಲಸ ಮಾಡುವಂತವರಿಗೆ ದೇವರಿಂದ ಯಾವುದೇ ರೀತಿ ಸಹಾಯ ಸಿಕ್ಕುವುದಿಲ್ಲ. ಸಿಕ್ಕಲಿಲ್ಲ ಅಂತ ಮೇಲೆ ಇನ್ಯಾರ ಹತ್ರ ಹೋಗ್ಬೇಕು? ನಾವು ನೀವು ಯೋಚನೆ ಮಾಡೋಣ. ಎರಡೇ ಸ್ಥಳ ಇರುವುದು. ಒಂದು ಪರಲೋಕ ಇದೆ, ಒಂದು ನರಕ ಇದೆ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಎಷ್ಟೇ ಕಷ್ಟ ಆದ್ರೂ, ದುಃಖ ಆದ್ರೂ ಸಹಿಸಿಕೊಂಡು ತಾಳಿಕೊಂಡು, ಈ ಕಳೆದ ಒಂದು 10-12 ದಿವಸ, ಹೆಚ್ಚು ಕಮ್ಮಿ 2 ವಾರ ಆಯ್ತು, ಆರೋಗ್ಯದಲ್ಲಿ ಸರಿ ಇಲ್ಲ, ನನಗೆ ಅಸ್ವಸ್ಥನಾಗಿದ್ದೆ, ಹುಷಾರಿಲ್ಲ, ಜ್ವರದಲ್ಲಿ ಮಲಗಿದ್ದೆ, ಪ್ರಸಂಗ ಮಾಡಲಿಕ್ಕೆ ನನಗೆ ಶಕ್ತಿ ಇಲ್ಲದೆ ಇತ್ತು ಪ್ರಿಯನಾದ ಸಹೋದರ ಸಹೋದರಿ. ಆದರೂ ಕುಟುಂಬ ಪ್ರಾರ್ಥನೆಗಳನ್ನ ತಪ್ಪಿಸಿದೆ. ಪ್ರತಿ 5 ನಿಮಿಷ ಆದ್ರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಸಂಗ ಮಾಡಲಿಕ್ಕೆ ಶಕ್ತಿ ಇಲ್ಲ. ಹಾಲೆಲೂಯ. ಈ ರೀತಿಯಾಗಿ ಈ ಶೋಧನೆಯಲ್ಲೆಲ್ಲ ತಪ್ಪಿಸಿಕೊಂಡು ದೇವರನ್ನ ನಾವು ನಂಬಿ 2 ನಿಮಿಷ ಆದ್ರೆ ತಂದೆಯಾದ ದೇವರ ಹತ್ರ ಪ್ರಾರ್ಥನೆಗಳನ್ನ ಮಾಡಿ, ಈ 10-15 ದಿವಸಗಳ ನಂತರ ಇವತ್ತೇ ಪ್ರಸಂಗ ದೇವರು ಸ್ಟಾರ್ಟ್ ಮಾಡಿಕ್ಕೆ ನನಗೆ ಅವಕಾಶಗಳನ್ನು ಮತ್ತೆ ತಿರುಗಿ ಕೊಟ್ಟಿದ್ದಾರೆ. ಹಾಲೆಲೂಯ. ಯಾವತ್ತು ಅನಿವಾರ್ಯ ಎಲ್ಲಾರು ಹೋದ್ರೆ ಮಾತ್ರ ನಾನು ಪ್ರಸಂಗಗಳನ್ನು ನಿಲ್ಲಿಸಿದ್ದೆ ಹೊರತು ಇನ್ಯಾವತ್ತೂ ನಾನು ಪ್ರಸಂಗಗಳನ್ನು ನಿಲ್ಲಿಸಿಲ್ಲ. ನನಗೆ ಹುಷಾರಿದ್ದ ಕಾರಣವೇ ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದಿತ್ತು. ಹಾಲೆಲೂಯ. ಈಗ ದೇವರು ನನಗೆ ಸಾಧಾರಣ ಬಲ ಬಂದಿದೆ. ಈಗ ಎದ್ದು ಓಡಾಡಷ್ಟು ಶಕ್ತಿ ಇದೆ. ಹಾಲೆಲೂಯ. ಹೆಚ್ಚು ಕೆಲಸ ಮಾಡಲಿಕ್ಕೆ ಇನ್ನು ಆರೋಗ್ಯ ಸರಿ ಇಲ್ಲ ಆದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೆ. ಹಾಲೆಲೂಯ. ಆದರೆ ಈ ಹಣದ ಒಳೆ ಹರಿಸಿಂತವರು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಹೋಗಿ ಬೆಡ್ ರೆಸ್ಟು ಮಾಡಿ ಬೇಕಾದಷ್ಟು ಹಣಗಳನ್ನು ಚೆಲ್ಲಿ ಆರೋಗ್ಯವನ್ನು ಪಡೆದುಕೊಂಡು ಬರ್ತಾರೆ. ನಿಜ, ಇದೆಲ್ಲ ಬೇಕು, ಸತ್ಯ. ಆದರೆ ಆ ಹಣ ಎಲ್ಲಿಂದ ಬಂತು ಪ್ರಿಯನಾದ ಸಹೋದರ ಸಹೋದರಿ? ನ್ಯಾಯವಾದ ಸಂಪಾದನೆಯಿಂದ ಬಂತ? ಬೇವರು ನೀರು ಸುರಿಸಿದ ಸಂಪಾದನೆ ಬಂತ? ಇಲ್ಲ ನಿನಗೆ ಕೊಡಬೇಕಾದ ಒಂದು ನ್ಯಾಯವಾದ ಒಂದು ಸಂಬಳ ಅದರಲ್ಲಿ ನೀನು ಖರ್ಚು ಮಾಡ್ತಾ ಇದೀಯಾ? ಇದನ್ನ ನಾವು ಚೆನ್ನಾಗಿ ತಿಳಿದಿರ್ಬೇಕು. ಇದು ಎಲ್ಲವನ್ನು ದೇವರಿಂದ ಬಂದದ್ದು ಆಶೀರ್ವಾದ ಅಂತ ನೆನೆಸಲಿಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ. ಈಗ ಸಂಕಟ ಬಂತು, ದುಃಖ ಬಂತು ಅಂದ್ರೆ ದೇವರ ವಾಕ್ಯ ಹೇಗೆ ಹೇಳ್ತದೆ? ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುತ್ತಾರೆ.
ಯಾಕಂದ್ರೆ ದುಃಖದಲ್ಲಿದ್ರೆ ದೇವರಿಂದ ಬರ್ತದೆ, ಕಷ್ಟಗಳು ಬರೋದು ದೇವ್ರ ಶೋಧನೆಯಿಂದ ಬರ್ತದೆ ಅಂತ ನಾವು ನೆನೆಸ್ಬೋದು. ಆದ್ರೆ ಆಶೀರ್ವಾದ ಭಾರಿ ಕೇರ್ಫುಲ್ ಆಗಿರ್ಬೇಕು. ಎಲ್ಲಿಂದ ಬಂತು? ನಿಜವಾದ ದೇವರಿಂದ ಬಂತೋ ಇಲ್ಲ ಬೇರೆ ಕಡೆಯಿಂದ ಬಂತೋ ನಾವು ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ಹಾಲೆಲೂಯಾ. ಯಾಕಂದ್ರೆ ಆಶೀರ್ವಾದ, ಕೆಲವು ಜನ ಆಶೀರ್ವಾದ ಬಂದಿದೆ ಅಂತ ಹೇಳ್ತಾರೆ. ಅದು ಎಲ್ಲಿಂದ ಬಂದಿದೆ ಅಂತ ಅವ್ರಿಗೆ ತಿಳಿಯಕ್ ಆಗ್ತಾ ಇಲ್ಲ. ಹಾಗಾಗಿ ಇನ್ನು ಮೇಲೆ ನೋಡಿ ಇದೆ 12ನೇ ವಚನದ ಮತ್ತೆ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲವಾಗಿ ನನಗೆ ಗೊತ್ತಿದೆ. ಹಾಲೆಲೂಯಾ. ನೀವೆಷ್ಟು ದ್ರೋಹ ಮಾಡ್ತೀರಿ, ಎಷ್ಟು ಪಾಪ ಮಾಡ್ತೀರಿ ಎಲ್ಲ ದೇವರಿಗೆ ಗೊತ್ತಿದೆ. ಹಾಲೆಲೂಯಾ. ಲಂಚ ತೆಗೆದುಕೊಳ್ಳುವಂಥವರೇ, ದೊಡ್ಡ ದೊಡ್ಡ ಆಫೀಸರ್ ವರ್ಕ್ ಮಾಡುವಂಥವರೇ, AC ರೂಮಲ್ಲಿ ಕೂತ್ಕೊಳ್ಳುವಂಥವರೇ, ದೇವರಲ್ಲಿ ಹೇಳ್ತಾರೆ, ನಂದಲ್ಲ ಇದಲ್ಲ, ನಾನೇನು ಅಲ್ಲ, ನಾನು ಜೇಡಿ ಮಣ್ಣು, ಕುಂಬಾರನಾಥನಾಗಿದ್ದಾನೆ. ನೋಡಿ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲವಾಗಿ ನನಗೆ ಗೊತ್ತಿದೆ. ಹಾಲೆಲೂಯಾ. ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು, ಇದು ದುಷ್ಟ ಕಾಲವೇ ಸರಿ. ವಿವೇಕ, ದೇವರ ಜ್ಞಾನ ಇರುವಂತವನು ಮೌನವಾಗಿರ್ತಾನೆ. ಹಾಲೆಲೂಯಾ. ದೇವರ ಜ್ಞಾನ ಇಲ್ಲದೆ ಇರುವನು ಹಣದ ಹಿಂದೆ ಓಡುವಂತವನಾಗಿರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಗೆ ಹೇಳ್ತದೆ, ನಿನಗೆ ಇರುವುದರೊಳಗೆ ನೀನು ತೃಪ್ತನಾಗಿರು. ಇಲ್ಲಿ ಎಷ್ಟೇ ಗಳಿಸಿದ್ರು ಸತ ನೀನೇನು ಕೊಂಡು ಒಯ್ಯುವುದಿಲ್ಲ, ನೀನ್ ತೆಗೆದುಕೊಂಡು ಹೋಗುವುದೇ ಇಲ್ಲ. ಹಾಲೆಲೂಯಾ. ನಾವು ಹೇಗೆ ತಾಯಿ ಹೊಟ್ಟೆಯಲ್ಲಿ ಬಂದ್ವಿ, ಕೆಲವೊಮ್ಮೆ ಹಾಗೆ ಹೋಗ್ಬೇಕಾಗಿ ಬರ್ತದೆ. ಆದ್ರೆ ನಮ್ಮಲ್ಲಿ ಕೆಲವೊಂದು ವಸ್ತ್ರಗಳನ್ನ ಹಾಕ್ತಾರೆ, ನಿಜ. ಆದ್ರೆ ವಸ್ತ್ರ, ದೇಹ ಮಣ್ಣಿಗೆ ಹೋಗ್ತದೆ. ಈಗ ಒಂದು ವಸ್ತ್ರ ಹಾಕ್ತಾರೆ, ಸ್ನಾನ ಮಾಡಿಸಿ ಎಲ್ಲ ಪ್ರಾರ್ಥನೆ ಮುಖಾಂತರ ಒಂದು ಒಳ್ಳೆ ವಸ್ತ್ರಗಳನ್ನ ಹಾಕಿ ತೆಗೆದುಕೊಂಡೋಗಿ ದೇಹವನ್ನ ಮಣ್ಣಲ್ಲಿ ಇಡುತ್ತಾರೆ. ಆದರೆ ಒಳಗಡೆ ಇರೋ ಆತ್ಮವನ್ನ ಎಲ್ಲಿಗೆ ಕಳಿಸ್ತಾ ಇದೆಯಾ ಪ್ರಿಯನಾದ ಸಹೋದರ ಸಹೋದರಿ? ನಾವು ಚೆನ್ನಾಗಿ ತಿಳ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಲೆಲೂಯಾ. ಕೆಟ್ಟದಲ್ಲನ್ನೆಲ್ಲ ಒಳ್ಳೆಯದನ್ನು ಅನುಸರಿಸಿ ಬಾಳುವಿರಿ. ನೋಡಿ, ಕೆಟ್ಟದ್ದನ್ನೆಲ್ಲ ಒಳ್ಳೆಯದನ್ನು, ಕೆಟ್ಟದ್ದು ಬೇಡ ನಿಮಗೆ, ಕೆಟ್ಟದನ್ನ ರಿಜೆಕ್ಟ್ ಮಾಡ್ರಿ, ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ಹಾಲೆಲೂಯಾ. ಎಲ್ಲಿ ಬಾಳುವುದು? ದೇವರ ರಾಜ್ಯದಲ್ಲಿ ಬಾಳ್ತೇವೆ, ಪರಲೋಕ ರಾಜ್ಯದಲ್ಲಿ ಬಾಳ್ತೇವೆ. ಅಲ್ಲಿ ಹಣ ಇರುವುದಿಲ್ಲ, ಏನು ಇರುವುದಿಲ್ಲ. ಆದ್ರೆ ಅಲ್ಲಿರುವಂತ ಸಮಾಧಾನ, ಅಲ್ಲಿರುವಂತ ಶಾಂತಿ, ಅಲ್ಲಿರುವಂತ ನಮ್ಗೆ ಅದು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತ ಜಾಗಕ್ಕೆ ದೇವರು ನಿಮ್ಮನ್ನ ಕರೆದಿದ್ದಾರೆ. ಇಲ್ಲಿ ಯಾಕೆ? ಹಣಕ್ಕಾಗಿ ನೆಮ್ಮದಿ ಹಾಳು ಮಾಡಿಕೊಂಡು, ಯಾರೋ ದೊಡ್ಡ ಅಧಿಕಾರಿಗಳ ಹತ್ರ ಸಿಕ್ಕಾಕೊಂಡು, TV ಮಾಧ್ಯಮಗಳೆಲ್ಲ ವೈರಲ್ ಆಗಿ ಚೀಮಾರಿ ಹಾಕಿಸಿಕೊಂಡು ಯಾಕೆ ಬೇಕು ಪ್ರಿಯನಾದ ಸಹೋದರ ಸಹೋದರಿ? ಎಲ್ಲ ಸೀಸ್ ಮಾಡ್ತಾರೆ ಸಿಕ್ಕಾಕೊಂಡ್ರೆ. ಅದಕ್ಕಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿಮಗೆ ಏನು ಕೊಟ್ಟಿದ್ದೇನೆ ಅದರಲ್ಲಿ ನೀವು ತೃಪ್ತಿಯನ್ನು ಹೊಂದಿ. ಹಾಗಾಗಿ ಇನ್ನೂ ಅನೇಕ ವಾಕ್ಯಗಳಿದೆ, ತೆಗೆದುಕೊಳ್ಳಕ್ಕೆ ಸಮಯ ಸಾಲದು. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ರಾತ್ರಿ ವೇಳೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಎಲ್ಲರ ಮೇಲೆ ಇರಲಿ. ಹಾಗೂ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಭದ್ರಕೋಟೆಯಲ್ಲಿ ಮುಚ್ಚು ಮರೆ ಮಾಡು. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಈ ಲೋಕದ ಮೋಹಕ್ಕಾಗಿ ಸ್ವಾಮಿ ಒಳಗಾಗದಂತೆ ಅವರಿಗೆ ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್. ದೇವರೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.